ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಗೋಮಾಳದ ಗಲಾಟೆ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡ್ತಾ ಇದೆ. ದಾವಣಗೆರೆ ತಾಲೂಕಿನ ಹೆಬ್ಬಾಳು ಗ್ರಾಮದ ಬಳಿ ಇರುವಂತಹ ಹೊಸಹಳ್ಳಿ ಗ್ರಾಮದಲ್ಲಿ ಗೋಮಾಳದ ಜಾಗವನ್ನು ಕಸದ ತೊಟ್ಟಿ ಮಾಡಲಿಕ್ಕೆ ಹೊರಟಿರುವುದಕ್ಕೆ ಜನಾಕ್ರೋಶ ವ್ಯಕ್ತವಾಗಿದೆ. ಹೊಸಹಳ್ಳಿ ಗ್ರಾಮದ ಸರ್ವೆ ನಂಬರ್ನಲ್ಲಿ 35 ಎಕರೆ ಸರ್ಕಾರದ ಗೋಮಾಳದ ಜಮೀನಿತ್ತು. ಅದರಲ್ಲಿ ದಾವಣಗೆರೆ ನಗರದ ಸುಮಾರು 35 ಕಿಲೋಮೀಟರ್ ದೂರದಲ್ಲಿರುವ ಮಹಾನಗರ ಪಾಲಿಕೆ ತ್ಯಾಜ್ಯ ವಿಲೇವಾರಿ ಘಟಕ ಸ್ಥಾಪನೆಗೆ ಮುಂದಾಗಿತ್ತು. ಈಗಲೇ ಗೋಶಾಲೆ ಹಂದಿ ಸಾಕಾಣಿಕೆ ಕೇಂದ್ರವನ್ನು ಮಾಡಲಾಗಿದೆ. ಇದೇ ಸ್ಥಳದಲ್ಲಿ ಈಗ ತ್ಯಾಜ್ಯ ವಸ್ತು ವಿಲೇವಾರಿ ಘಟಕ ಆರಂಭಿಸಲಿಕ್ಕೆ ಪರವಾನಗಿಯನ್ನು ನೀಡಲಾಗಿದೆ. ಹೀಗಾಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ JCB ಯಂತ್ರವನ್ನು ತಂದು ಕಾಮಗಾರಿಕೆ ಪಾಲಿಕೆ ಏನಿತ್ತು ಅದು ಅಧಿಕಾರಿಗಳು ಬಂದಿದ್ದರು. ಆದರೆ ಸ್ಥಳೀಯರು ಇದಕ್ಕೆ ವ್ಯಾಪಕ ವಿರೋಧವನ್ನು ವ್ಯಕ್ತಪಡಿಸಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಹೊಸಳ್ಳಿ ಗ್ರಾಮಕ್ಕೆ ಇರೋದಿಲ್ಲ 32 ಗ್ರಾಮ ಆಲ್ರೆಡಿ ಎಲ್ಲ 25 ಎಕರೆ 27 ಎಕರೆನ ಅಕ್ರಮ ಮಾಡಿಬಿಟ್ಟಿದ್ದಾರೆ. ಬೇರೆ ಬೇರೆ ಯೋಜನೆಗಳು ಅಳವಡಿಸಿದ್ದಾರೆ. ನಮಗೆ ಉಳಿದಿರೋ ಭೂಮಿಯಲ್ಲಿ 10 ಎಕರೆ ಕೆರೆ ಮಾಡಿದರೆ ಈ ಸುತ್ತಮುತ್ತ ದನಕರುಗಳಿಗೆ ನಮಗೆ ಇಲ್ಲಿ ಆಲ್ರೆಡಿ ಒಂದು 150-200 ಮೀಟ್ರಿಗೆ ಒಂದು ಆಶ್ರಯ ನಿವೇಶನ ಇದೆ. ಅಲ್ಲಿ ಮನೆ ಕಟ್ಕೊಳ್ತಾರೆ. ಇಲ್ಲಿಂದ ಒಂದು 200 ಮೀಟ್ರ್ ಒಳಗೆ ಕಸವಿಲೇವಾರಿ ಘಟಕ ಮಾಡಿದರೆ ಜನ ಬದುಕಕ್ಕೆ ಸಾಧ್ಯ ಉಂಟು ಸರ್. ಅದಕ್ಕೆ ನಾವು ಇದನ್ನೆಲ್ಲ ಒಂದೇ ಸರಿ ಪ್ರೊಟೆಕ್ಟ್ ಮಾಡಿ ಸರ್, ನಮ್ಮ ಮಕ್ಕಳು ಬಡ ಮಕ್ಕಳು, ನಾವು ದನ ಕರ ಮೇಯ್ಸೋಕೆ ಜಾಗಿಲ್ಲ. ನಾವು ಮನೆ ಕಟ್ಕೊಂಡು ದನನೋ ಕರನೋ ಮೇಯಿಸ್ಕೊಂಡು ಒಂದು ಕೆರೆ ಅಭಿವೃದ್ಧಿ ಮಾಡ್ಕೊಂಡು ನೀರು ಅದರಿಂದಲೇ ಬಳಸ್ತಾ ಇದ್ದೀವಿ ಸರ್ ಆಲ್ರೆಡಿ ಈಗಲೇ. ಆದ್ರೂ ಅದನ್ನೇ ನೀರಿಲ್ಲಂಗೆ ಈಗ 3 ಎಕರೆ ಇಲ್ಲ ಕಸ ವಿಲೇವಾರಿಗೆ ಹಾಕಿದರೆ ಆಲ್ರೆಡಿ ಅದನ್ನು ಮಾಡಿಬಿಟ್ರೆ ನಮ್ಮ ಈಗ ಆ ಡೆಸ್ಟು ನಮ್ಮ ಮಕ್ಕಳಿಗೆಲ್ಲ ಬರಲ್ಲೇನು ಸರ್. ಈಗಲೇ ಚೆನ್ನಾಗಿರೋ ಮಕ್ಕಳೇ ತಿಂಗಳಿಗೊಂದು ಸರ್ತಿ ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ. ವಾರಕ್ಕೊಂದು ಈಗಲೂ ನಮ್ಮ ಧ್ವನಿಗಳು ಇನ್ನೂ ಚೇಂಜ್ ಆಗಿಲ್ಲ. ಬರೀ ವಾತಾವರಣಕ್ಕೂ ಅದಕ್ಕೂ ಇನ್ನು ಈ ಧೂಳು, ಆ ಇನ್ಫೆಕ್ಷನ್ನು ಮತ್ತು ಅವೆಲ್ಲ ಆ ನೀರೆಲ್ಲ ಕಲ್ಕನೆ ಆದರೆ